ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಅದು ನಮ್ಮ ಖಾಸಗಿ ಯಾರ್ಯಾರು ನೇಮಿಸ್ತೀವಿ ಸರ್ಕಾರದ ಕಾರ್ಯಕ್ರಮ ಅಲ್ಲ. ಅದು ಪರಂಪರೆ MLA ಮಾಡ್ಬೇಕಂತ ಒಂದು ಮಾನದಂಡ ಮಾಡಿದ್ದಾರೆ. ಈಗಾಗಲೇ ಸುಮಾರು MLA ಆಗಿದ್ದಾರೆ, ನಾವು ಆಗಿದ್ದೀವಿ, ಮುಂದೆ ಕೂಡ ಯಾರು ಆಗ್ತಾರೆ. ಅದು ತಪ್ಪಿಸ್ತಾರೆ ಮಾಡೋದು ನ್ಯಾಯಾಲಯ. ಅವ್ರ ಮ್ಯಾಗೆ ಯಾವುದೇ ಆರೋಪ ಇಲ್ಲಲ್ಲ ಮೊದಲ ಅವ್ರ ಮೇಲೆ. ಮತ್ತದು ವಿಶೇಷ ಖಾಸಗಿ ಕಾರ್ಯಕ್ರಮ, ಸಮಾಜ ಕಾರ್ಯಕ್ರಮ. ಅದಕ್ಕೂ ಅವರ ಆರೋಪಕ್ಕೆ ನಮಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಅಲ್ಲ, ನಡೀತಾ ಇದೆ, ಇನ್ನೂ ತನಿಖೆ ನಡೀತಾ ಇದೆ, ಪೂರ್ಣ ಮಾಡಿಲ್ಲ, ಇನ್ನು ನಡೀತಾ ಇದೆ. ಅವ್ರ ಮ್ಯಾಗ ಇಲ್ಲಿವರೆಗೆ ಯಾರು ED ಅವ್ರೇನು ಹೇಳಿಲ್ಲ, CBI ಅವ್ರೇನು ಹೇಳಿಲ್ಲ, ಮಾಡ್ತಿದ್ರು. ನಮ್ಮವರು ಹೇಳಿಲ್ಲ, ಎಲ್ಲಿ ಒಂದು ಕಡೆ ಅವ್ರ ಹೆಸರು ಬಂದಿಲ್ಲ. ಹೀಗಾಗಿ ಅದನ್ನ ತಳಕಾಕು ಸರಿಯಲ್ಲ. ಸರ್, ಗೊಂದಲ ಬಗೆಹರಿತಾನೆ ಇಲ್ಲ ಸರ್. ಹೈಕಮಾಂಡ್ ಒತ್ತಾಯ ಮಾಡ್ತಾ ಇದ್ರೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡ್ತಿಲ್ಲ, ಗೊಂದಲ ಬಗೆಹರಿಸ್ತಾ ಇಲ್ಲ. ಯಾವ್ದು ಇದು ನೋಡೋಣ, ನಡ್ತಾ ಇದೆ, ಸಂಘರ್ಷ ನಡ್ತಾ ಇದೆ. ಮತ್ತೆ ಏನ್ ಮಾಡ್ತಾರೆ, ಯಾವಾಗ ಆಗ್ತಾ ಇದ್ ನಾವು ಅದಕ್ಕೆ ಕಾಯ್ತಾ ಇದ್ವಿ. ಸರ್, ಕೆಲವೊಂದು ಶಾಸಕರು ಹೇಳ್ತಾ ಇದಾರೆ, ನೀವು ಒಂದು ವಾರದಲ್ಲಿ ನಿರ್ಧಾರ ಕೈಗೊಳ್ಳಿದ್ರೆ ನಾವು ಏನಾದ್ರೂ ನಿರ್ಧಾರ ಮಾಡ್ಬೇಕಾಗುತ್ತೆ ಅಂತ. ಶಿವಂಗ ಬಸವರಾಜ್ ಅವರು ಹೇಳಿದ್ದಾರೆ. ಯಾರ್ರೆ? ಶಿವಂಗ ಬಸವರಾಜ್ ಅವರು, ನೀವು ನಿರ್ಧಾರ ಮಾಡ್ಲಿಲ್ಲ ಅಂದ್ರೆ ಹೈಕಮಾಂಡ್ ನಿರ್ಧಾರ ಕೈಗೊಳ್ಳಿಲ್ಲ ಅಂದ್ರೆ ಒಂದು ವಾರದಲ್ಲಿ ನಾವು ಏನಾದ್ರೂ ನಿರ್ಧಾರ ಮಾಡ್ಬೇಕಾಗುತ್ತೆ. ನಿರ್ಧಾರ ಮಾಡೋದು ಅವರೇ, ನಾವೇನ್ ಮಾಡ್ಲಿಕ್ಕೆ ಆಗಲ್ಲ. ನಾವು ನಿರ್ಧಾರ ಮಾಡೋದು ಹೈಕಮಾಂಡೇ. ಅಲ್ಲಿವರೆಗೆ ವೇಟ್ ಮಾಡ್ಬೇಕು. ಎಲ್ಲಾರು ಕೂಡ ಹೇಳಿದಾರೆ ಬೇಗ ಮಾಡಂತ. ಸೊ ಆಗ್ಬಹುದು, ಎಲ್ಲ ನಿರೀಕ್ಷೆಯಲ್ಲಿ ಇದೀವಿ ನಾವು, ಬೇಗ ಆಗ್ಬಹುದು. ಯಾಕೆ ಸರ್ ಅಂದ್ರೆ ಇಷ್ಟೊಂದು ಡಿಲೇ ಯಾಕೆ ಆಗ್ತಿದೆ ಸರ್? ಅಂದ್ರೆ ಸ್ಪಷ್ಟಪಡಿಸಬಹುದಲ್ಲ? ಅದು ನಮ್ಗೆ ಗೊತ್ತಿಲ್ಲ, ಕಾರಣ ಏನೋ ಗೊತ್ತಿಲ್ಲ. ಆದ್ರೆ ಬೇಗ ಆಗ್ಬೇಕಂತ ಎಲ್ಲರದು ಆಸೆ ಇದೆ ಅಷ್ಟೇ. ಹೈಕಮಾಂಡ್ ಇವರೇ ಅಂತಲ್ಲ ಸರ್, ಯತೀಂದ್ರ ಅವರೇ ಅಂತ. ಯಾವ್ರೆ? KPCC ಅಧ್ಯಕ್ಷ ಹೇಳ್ತಾರೆ ಹೈಕಮಾಂಡ್ ಅವರೇ ನಮ್ಗೆ. ಎಲ್ಲರಿಗೆಲ್ಲ ಹೈಕಮಾಂಡ್ ಎಲ್ಲಾರು ದೊಡ್ಡವ್ರೆ, ಯಾರು ಸಣ್ಣವರು ಅಂತ ಹೇಳಲಿಕ್ಕೆ ಆಗೋಲ್ಲ ಈ ವ್ಯವಸ್ಥೆಯಲ್ಲಿ. ಎಲ್ಲರೂ ದೊಡ್ಡವ್ರೆ, ಎಲ್ಲರೂ ಹೈಕಮಾಂಡ್ ಅವ್ರು ಹೇಳಿದಂಗೆ ಅವ್ರ ಪಾಡಿಗೆ. ಸೊ ನಮ್ದೊಂದು ವ್ಯವಸ್ಥೆ ಇದೆ, ಒಂದು ಗುಂಪಿದೆ, ಕಾಂಗ್ರೆಸ್ ಇಂದ ಶಾಸಕರು ಆಯ್ಕೆ ಆದವರು ಎಲ್ಲ ಒಂದೇ ಇದೀವಿ. ಸಮಸ್ಯೆ ಇರ್ಬೋದು ಬೇರೆ ಬೇರೆ, ಎಲ್ಲ ಒಂದೇ ಇದೀವಿ. ಕಾಂಗ್ರೆಸ್ ಗಟ್ಟಿ ಆಗ್ಬೇಕು, ಭದ್ರ ಆಗ್ಬೇಕು ಅನ್ನೋದು ಎಲ್ಲರೂ ಆಸೆ ಇದಾರೆ. ಆ ನಿಟ್ಟಿನಲ್ಲಿ ಬೇಗ ಮುಗಿಬೇಕಂತ ಎಲ್ಲರೂ ಹೇಳುವಂತ ಪ್ರಯತ್ನ ಮಾಡ್ತಾರೆ. ಅವಕಾಶ ಸಿಕ್ಕರೆ ಈ ಸರಿನ ಕ್ಲೇಮ್ ಮಾಡ್ತಾರೆ. ಅದ್ ಬಂದಾಗ ಹೇಳೋಣ. ಈಗೇನ್ ಪದೇ 2 ಸಲ ಹೇಳಿದ್ರಿ ಬಂದಾಗ. ಯಾವ್ದ್ರೆ ನೋಡಿ, ಹಿಂದಿನ ಮುಖ್ಯಮಂತ್ರಿ ಆದವರು ಒಬ್ಬರೇ ಇದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ ಒಬ್ಬರೇ. ಅವರು ಆಗಿದ್ದ ಉದಾಹರಣೆ ನಮ್ಮ ಕಾಂಗ್ರೆಸ್ ನಲ್ಲಿ ಉದಾಹರಣೆಗಳಿದೆ. ಇಲ್ಲಿ 81 ಪ್ರಶ್ನೆ ಇಲ್ಲ. ಯಾರು ಸಮರ್ಥಿರ್ತಾರ, ಯಾರು ಮುಂದೆ ಇತರ ಪಾರ್ಟಿ ಅಂತ ಆಯ್ಕೆ ಮಾಡ್ತಾರ. ಆ ಸಂದರ್ಭ ಇನ್ನೂ ಬಂದಿಲ್ಲ, ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಗೊತ್ತಿದ್ರೆ ಕರೆದ್ರೆ ಹೋಗ್ಲೇಬೇಕು, ಹೋಗ್ತಾರೆ. ಇನ್ನು ಅಂತ ನಮಗೂ ಕೂಡ ಗಮನಕ್ಕಿಲ್ಲ. ಬಜೆಟ್ಗೂ ಮುನ್ನ ಸಂಪುಟ ಪುನರಚನೆ ಆಗ್ಬೇಕು ಅಂತ ಕೆಲವೊಂದಿಷ್ಟು ಜನ ಆಗ್ರಹ ಮಾಡ್ತಾರೆ. ಇದಾರೆ, ಆಗ ಸೀನಿಯರ್ ಅದಾರಲ್ಲ, ಬಹಳ ಸುಮಾರು ಜನ ಸೀನಿಯರ್ ಅದಾರ. ನಾವು ಆಗ್ಬೇಕಂತ ಕಾಯ್ತಿದ್ದಾರೆ, ಅವರು ಆಗ್ರಹ ಇದ್ದೇ ಇದೆ. ಸದ್ ಯಾವಾಗ ಮಾಡೋದು ಬಿಡುದು ವರಿಷ್ಠರು ಮಾಡಬೇಕು, ಅಲ್ಲಿವರೆಗೆ ಕಾಯೋಣ. ಅವ್ರಿಗೆ ಕಾಯ್ಬೇಕು, ಎಲ್ಲರೂ ನಾವು ಕಾಯ್ಬೇಕು. ಓಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.